ಸ್ವಾಮೀಜಿಗಳು ಅಥವಾ ಸಂತರು ರಾಜಕಾರಣದಲ್ಲಿ ಮೂಗು ತೂರಿಸುವುದು ಸರಿನಾ? ಸ್ವಾಮೀಜಿಗಳ ಪಾತ್ರ ಏನೂ ಇಲ್ವಾ? ಹಿಂದೆ ದೇವೇಗೌಡರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಸ್ವಾಮೀಜಿಗಳು ಪಾತ್ರ ನಿರ್ವಹಿಸಿರ್ಲಿಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಎತ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಇಬ್ಬರ ಮಾತುಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳು ಇರುವಂತ ಸಾಧ್ಯತೆಗಳು ಇವೆ. ನಮಸ್ಕಾರ, ಬೊಗ್ಗಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬೊಗ್ಗಿನಕೆರೆ. ಸ್ವಾಮೀಜಿಗಳು ಅಥವಾ ಸಂತರು ರಾಜಕಾರಣದಲ್ಲಿ ಮೂಗು ತೂರಿಸುವುದು ಸರಿನಾ? ರಾಜಕೀಯ ಪಕ್ಷಗಳಿಗೆ ನೀವು ಇಂಥವ್ರನ್ನ ಮುಖ್ಯಮಂತ್ರಿ ಮಾಡಿ ಅಥವಾ ಇಂಥವ್ರನ್ನ ಸಚಿವರನ್ನಾಗಿ ಮಾಡಿ ಅಂತ ಹೇಳುವುದು ಸರಿಯಾ ಎನ್ನುವುದರ ಬಗ್ಗೆ ಈಗ ಚರ್ಚೆ ಆಗ್ತಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮುಖ್ಯಮಂತ್ರಿ ಆಗಬೇಕು ಅಂತ ತಯಾರಿ ನಡೆಸ್ತಿರುವಂತಹ DCM ಡಿ ಕೆ ಶಿವಕುಮಾರ್ ಅವರ ನಡುವೆ ವಾಕ್ಸಮರಗಳು ನಡೀತಾ ಇದ್ದಾವೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತು, ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರು ನಡುವಿನ ರಾಜಕೀಯ ಕಿತ್ತಾಟ ಗುದ್ದಾಟ ಎಂಥದ್ದು ಅಂತ. ಈಗ ಅದು ಸ್ವಾಮೀಜಿಗಳ ವಿಷಯದಲ್ಲೂ ಕೂಡ ನಡೀತಾ ಇದೆ. ಸ್ವಾಮೀಜಿಗಳಾದಂಥವರು ಮುಖ್ಯಮಂತ್ರಿ ಯಾರನ್ನ ಮಾಡಬೇಕು ಅನ್ನುವಂಥದ್ದನ್ನ ನಿರ್ದೇಶಿಸುವುದು ತಪ್ಪು ಅನ್ನುವಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ. ಸ್ವಾಮೀಜಿಗಳ ಪಾತ್ರ ಏನೂ ಇಲ್ವಾ? ಹಿಂದೆ ದೇವೇಗೌಡರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಸ್ವಾಮೀಜಿಗಳು ಪಾತ್ರ ನಿರ್ವಹಿಸಿರ್ಲಿಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಎತ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಇಬ್ಬರ ಮಾತುಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳು ಇರುವಂತ ಸಾಧ್ಯತೆಗಳು ಇವೆ. ಅವೇನು ಅನ್ನುವಂಥದ್ದನ್ನ ಹೇಳ್ತೀನಿ. ಜೊತೆಗೆ ಸ್ವಾಮೀಜಿ ವಿಷಯದಲ್ಲಿ ನಡೀತಿರುವಂಥ ರಾಜಕಾರಣ ಏನು ಅನ್ನುವಂಥದ್ದನ್ನ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ಬೊಗ್ಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾನಾ ರೀತಿಯ ಪಟ್ಟುಗಳನ್ನು ಹಾಕಿದರು. ಅವರ ಪರವಾಗಿ ಶಾಸಕರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವ ಪ್ರಯತ್ನವನ್ನು ಮಾಡಿದರು, ಅದು ಆಗಿರಲಿಲ್ಲ. ಇಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡಿದರು, ಅದು ಕೂಡ ಅಷ್ಟು ಸಕ್ಸಸ್ ಆಗಿರಲಿಲ್ಲ. ಸ್ವತಃ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡಿದರು, ಅದು ಸಾಧ್ಯ ಆಗಿರಲಿಲ್ಲ. ಕಡೆಗೆ ಹೈಕಮಾಂಡ್ನಲ್ಲಿ ಅತ್ಯಂತ ಪ್ರಭಾವಿ ಅಂತ ಹೇಳ್ಕೊಳ್ಳುವಂತಹ AICCಯ ಸಂಘಟನಾ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಡಿ ಕೆ ಶಿವಕುಮಾರ್, ಅದು ಕೂಡ ಸಾಧ್ಯ ಆಗಿರಲಿಲ್ಲ. ಆದರೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಇರಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಕಡೆಗೆ ಅವರು ಸ್ವಾಮೀಜಿಯನ್ನು ಬಳಸ್ಕೊಂಡಿದ್ರು ಎನ್ನುವಂಥ ಆರೋಪ ಬಂದಿತ್ತು. ಯಾಕೆ ಅಂದರೆ ನಿರ್ಮಲಾನಂದ ಸ್ವಾಮೀಜಿಯವರು ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದರು. ಇದು ಅಧಿಕೃತವಾಗಿ ಹೇಳಿದ್ದು, ಬಹಿರಂಗವಾಗಿ ಹೇಳಿರುವಂಥ ಹೇಳಿಕೆ. ಇದನ್ನ ಡಿ ಕೆ ಶಿವಕುಮಾರ್ ಇದನ್ನ ಸ್ಕ್ರಿಪ್ಟ್ ಬರೆದಿದ್ದಾರೆ, ಅವರು ಹೇಳಿಸಿದ್ದಾರೆ ಸ್ವಾಮೀಜಿಗಳ ಕೈಲಿ ಅಂತೇಳಿ ಚರ್ಚೆ ಆಯಿತು. ಸ್ವಾಮೀಜಿಗಳಾದಂಥವ್ರು ಹೀಗೆ ರಾಜಕೀಯ ಪಕ್ಷಗಳಿಗೆ ನಿರ್ದೇಶನ ಕೊಡೋದು ಸರಿನಾ? ಸ್ವಾಮೀಜಿಗಳಾದಂಥವ್ರು ಮಠದಲ್ಲಿ ನೈತಿಕ ಪಾಠ ಮಾಡಬೇಕು, ಧಾರ್ಮಿಕ ಬೋಧನೆ ಮಾಡಬೇಕು, ಹೀಗೆ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಮೂಗು ತೂರಿಸಬಾರ್ದು, ರಾಜಕೀಯ ಪಕ್ಷಗಳಿಗೆ ಯಾವುದೇ ರೀತಿ ಸಲಹೆ ಸೂಚನೆಯನ್ನು ಕೊಡಬಾರ್ದು, ಅಂತರವನ್ನು ಕಾಯ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಚರ್ಚೆ ಆಯಿತು. ಒಂದು ಹಂತದಲ್ಲಿ ನಿರ್ಮಲಾನಂದ ಸ್ವಾಮೀಜಿಯವ್ರ ಬಗ್ಗೆ ಅವರು BJP ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ BJPಗೆ ಕೆಲಸ ಮಾಡ್ತಾರೆ, ಅಂದರೆ ಪರೋಕ್ಷವಾಗಿ. ವಿಧಾನಸಭೆಯಲ್ಲಿ JDS ಪರವಾಗಿ ಕೆಲಸ ಮಾಡಿದ್ರು. ಆದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ನೀವು ಇಂಥವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಿದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ನಡೆದವು. ವಿಶೇಷವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಈ ಥರದ ಚರ್ಚೆಗಳು ಆದವು. ಇದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿ ಸ್ವಾಮೀಜಿಗಳಾದಂಥವರು ರಾಜಕೀಯ ಚಟುವಟಿಕೆಗಳಲ್ಲಿ ಅಥವಾ ರಾಜಕೀಯ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳಿದರು. ಇದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಕೌಂಟರ್ ಕೊಟ್ಟಿದ್ದಾರೆ ಅಥವಾ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಸ್ವಾಮೀಜಿಗಳು ಇಂಟರ್ವ್ಯೂನ್ ಆಗದೆ ಇದ್ದಿದ್ರೆ, ಅವರು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ತಂದೆ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವಾಗ್ತಿತ್ತ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅದಷ್ಟೇ ಅಲ್ಲದೆ ಎಚ್ ಡಿ ದೇವೇಗೌಡರು ಒಕ್ಕಲಿಗ ಮಹಾಸಂಸ್ಥಾನ ಮಠವನ್ನ, ಅಂದ್ರೆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಆದಿಚುಂಚನಗಿರಿಯಲ್ಲಿ ಒಂದು
ಮಠ ಇತ್ತು. ಇವರು ಪರ್ಯಾಯವಾಗಿ ಬೆಂಗಳೂರಿನಲ್ಲಿ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಅಂತ ಹೇಳಿ ಚಂದ್ರಶೇಖರ ಸ್ವಾಮೀಜಿ ನೇತೃತ್ವದಲ್ಲಿ ಸ್ಥಾಪನೆ ಮಾಡಿದ್ರು. ಅದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಎತ್ತಿ. ಇಲ್ಲಿ ರಾಜಕಾರಣ ಏನಪ್ಪಾ ಅಂತಂದ್ರೆ, ಇದು ರಾಜಕೀಯ ಪಡಸಾಲೆಗಳಲ್ಲಿ ಈ ರೀತಿ ಚರ್ಚೆ ಆಗ್ತಾ ಇದೆ, ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವೀಕ್ಷಕರೇ. ಏನಪ್ಪಾ ಅಂದ್ರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸುತಾರಾಮ್ ಇಷ್ಟ ಇಲ್ಲ. ಬೇಕಿದ್ರೆ ಸಿದ್ದರಾಮಯ್ಯ ಅವರು ಮುಂದುವರಿಲಿ, ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವಂಥ ಲೆಕ್ಕಾಚಾರ, ಆಲೋಚನೆ ಅವ್ರದ್ದು. ಅದೇ ಕಾರಣಕ್ಕೋಸ್ಕರ ಸ್ವಾಮೀಜಿಯವರು ಇಂಟರ್ವ್ಯೂನ ಆದಾಗ ಇಮಿಡಿಯೇಟ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ರು ಅನ್ನುವಂಥ ಮಾತುಗಳು ಕೇಳಿಬರ್ತಿದ್ದಾವೆ. ಇದೇ ಕಾರಣಕ್ಕೋಸ್ಕರ ಈಗ ಡಿ ಕೆ ಶಿವಕುಮಾರ್ ಇದು ಒಂದು ರೀತಿಯಲ್ಲಿ ಅವ್ರ ಪಾರ್ಟಿನಲ್ಲಿ ಇಶ್ಯೂ ಸೆಟ್ಲ್ ಆಯಿತು ಅನ್ನುವ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ಅದನ್ನಾಗಲೇ ಹೇಳ್ದಂಗೆ ಅವ್ರ ತಂದೆ ಸ್ವಾಮೀಜಿಗಳ ನೆರವಿಲ್ಲದೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಅಂತ. ಅದಕ್ಕೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸ್ವಾಮೀಜಿಗಳ ಬೆಂಬಲದಿಂದ ಏನಾದರೂ ಮುಖ್ಯಮಂತ್ರಿ ಆಗೋದಾಗಿದ್ದರೆ ನಮ್ಮ ತಂದೆ ಎಚ್ ಡಿ ದೇವೇಗೌಡರು 1974ರಲ್ಲೇ ಮುಖ್ಯಮಂತ್ರಿ ಆಗ್ತಾ ಇದ್ರು, ಅಷ್ಟು ತಡ ಆಗ್ತಿರ್ಲಿಲ್ಲ ಅಂತ. ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ತಂದೆ ರಾಜಕೀಯವಾಗಿ ಸ್ವಾಮೀಜಿಗಳನ್ನು ಬಳಸ್ಕೊಳ್ಳೇ ಇಲ್ಲ, ಧರ್ಮನ ಬಳಸ್ಕೊಳ್ಳಿಲ್ಲ ಅಂತ ಹೇಳೋದಿದೆಯಲ್ಲ, ಅದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಕೂಡ ಅಷ್ಟೇ, ಅವರು ಸ್ವಾಮೀಜಿಗಳನ್ನ ಬಳಸ್ಕೊಂಡಿಲ್ಲ ಅಂತ ಹೇಳೋದು ಕೂಡ ಅಷ್ಟು ಸೂಕ್ತವಾದಂಥದ್ದಲ್ಲ. ಏಕೆಂದರೆ ಟೈಮಿಂಗ್ ನೋಡಿ, ಅವ್ರು ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದೆ, ಬೇರೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನವನ್ನು ಮಾಡಿದರೂ ಸಾಧ್ಯ ಆಗಿರಲಿಲ್ಲ. ಹೈಕಮಾಂಡ್ ರೀಚ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಒಂದು ರೀತಿಯಲ್ಲಿ ಒತ್ತಡ ಏರಕ್ಕೆ ಸಾಧ್ಯ ಆಗಿರಲಿಲ್ಲ. ಅದೇ ಕಾರಣಕ್ಕೋಸ್ಕರ ಸ್ವಾಮೀಜಿಗಳನ್ನ ಅವರು ಅಖಾಡಕ್ಕೆ ಇಳಿಸಿದ್ದಾರೆ ಅಥವಾ ಸ್ವಾಮೀಜಿಗಳ ಬಾಯಿಂದ ಆ ಮಾತನ್ನು ಹೇಳಿದ್ದಾರೆ ಅಂತ ಅನಿಸೋದ್ರಲ್ಲಿ ಸಹಜ. ಆ ಥರದ ಅಭಿಪ್ರಾಯ ಇರೋದು ಕೂಡ ಸಹಜ. ಅದಾದಮೇಲೆ ಇಮಿಡಿಯೇಟ್ಲಿ ಒಕ್ಕಲಿಗರ ಸಂಘ ಕೂಡ ರಿಯಾಕ್ಟ್ ಮಾಡ್ತು. ಒಕ್ಕಲಿಗರ ಸಂಘ ಕೊಡಲೇಬೇಕು, ಇಲ್ಲಾಂದ್ರೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತೆಲ್ಲ ಹೇಳ್ತು. ಇದರಲ್ಲಿ ರಾಜಕೀಯ ಇಲ್ಲದೆ ಒಕ್ಕಲಿಗರ ಸಂಘ ಇರ್ಬೋದು ಅಥವಾ ಸ್ವಾಮೀಜಿ ಇಲ್ಲದೆ ಇರ್ಬೋದು, ಸ್ವಾಮೀಜಿ ಇರ್ಬೋದು, ಹೇಳಿರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸ್ವಾಮೀಜಿಗಳ ವಿಷಯದಲ್ಲಿ ಅಥವಾ ಜಾತಿ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ರಾಜಕಾರಣವನ್ನು ಮಾಡಿದ್ದಾರೆ, ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ರಾಜಕಾರಣವನ್ನು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಎಚ್ ಡಿ ದೇವೇಗೌಡರು ಕೂಡ ರಾಜಕಾರಣವನ್ನು ಮಾಡಿದ್ದಾರೆ. ಈಗ ಅವ್ರು ಮಾಡಿದರೆ ನಾವು ಮಾಡಿಲ್ಲ, ಅಥವಾ ಅವ್ರು ಮಾಡಿದರೆ ಅದಕ್ಕೆ ನಾವು ಮಾಡಿದ್ದೀವಿ ಅಂತ ಒಬ್ರಿಗೊಬ್ರು ಆರೋಪವನ್ನು ಮಾಡ್ಕೊಳ್ತಿದ್ದಾರೆ. ಇದು ಸ್ವಾಮೀಜಿಗಳ ವಿಷಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೀತಿರುವಂಥ ಕಿತ್ತಾಟ. ಈ ಕಿತ್ತಾಟ ಇನ್ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೋ ಗೊತ್ತಿಲ್ಲ. ನಾನು ಆಗಲೇ ಹೇಳ್ದಂಗೆ ಅವರು ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ ಅವ್ರಿಗೆ ಅವ್ರದ್ದೇ ಆದ ರೀತಿಯಲ್ಲಿ ಲೆಕ್ಕಾಚಾರಗಳಿರ್ಬೋದು. ಒಂದ್ಸಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಟ್ರೆ ಒಕ್ಕಲಿಗರ ನಾಯಕತ್ವ ಶಿಫ್ಟ್ ಆಗ್ಬಿಡ್ಬೋದು ಅನ್ನುವ ಆತಂಕ ಇರ್ಬೋದು ಕುಮಾರಸ್ವಾಮಿ ಅವ್ರಿಗೆ. ಆ ಕಾರಣಕ್ಕೋಸ್ಕರ ಅವರು ಆ ರೀತಿ ಹೇಳಿರ್ಬೋದು. ಈ ಸ್ವಾಮೀಜಿಗಳನ್ನ ಬಳಸ್ಕೊಂಡ, ಅವ್ರು ಮಾತ್ರ ಬಳಸ್ಕೊಂಡ್ರು, ನಾವು ಬಳಸ್ಕೊಂಡಾಗ ಯಾಕೆ ಉರಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಅನಿಸಿರ್ಬೋದು. ಅದೇ ಕಾರಣಕ್ಕೋಸ್ಕರ ಅವರು ಕೂಡ ಇಷ್ಟು ತೀಕ್ಷ್ಣವಾಗಿ ರಿಯಾಕ್ಟ್ ಮಾಡಿರ್ಬೋದು. ಅವ್ರ ತಂದೆ ಇನ್ನೊಂದು ಮಠವನ್ನು ಸ್ಥಾಪನೆ ಮಾಡಿದ್ರು ಅನ್ನೋ ಮಟ್ಟಕ್ಕೆ ಹಳೆಯ ವಿಷಯವನ್ನೆಲ್ಲ ಕೆದಕಿ ಮಾತನಾಡಿರ್ಬೋದು. ಒಟ್ಟಿನಲ್ಲಿ ಸ್ವಾಮೀಜಿಗಳ ವಿಷಯದಲ್ಲಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಹೊಸ ರೀತಿಯಲ್ಲಿ ಕಿತ್ತಾಡಲಿಕ್ಕೆ ಶುರು ಮಾಡಿದರೆ ಇದು ಯಾವ ಹಂತವನ್ನು ಮುಟ್ಟುತ್ತೋ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯನ ತಿಳಿಸಿ. ಕುಮಾರಸ್ವಾಮಿ ಮಾಡ್ತಿರೋ ಸರಿನಾ, ಡಿ ಕೆ ಶಿವಕುಮಾರ್ ಮಾಡ್ತಿರೋ ಸರಿನಾ, ಮತ್ತು ಸ್ವಾಮೀಜಿಗಳು ರಾಜಕೀಯ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋದು, ಮೂಗು ತೂರಿಸೋದು ಸರಿನಾ ತಪ್ಪಾ ಏನು ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಬುಕ್ ಅಂಡ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.